ಸಾಮಾನ್ಯರು ಕೂಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಬಗೆಹರಿಸ್ಬೇಕಪ್ಪ ಅಂತ ಇದ್ದಾರೆ. ಅದೇ ಕಾಲಕ್ಕೆ ಹೆಣ್ಮಕ್ಳು ಎದ್ದು ನಿಂತಿದ್ದಾರೆ. ಇವತ್ತು ಈ ಎಲ್ಲರ ಒಂದು ಪ್ರಯತ್ನದಿಂದ ಏನೋ ಒಂದು ಒಳ್ಳೇದು ಬರ್ಬೋದು ಅಂತ ಹೋಪ್ಸಿದ್ದು. ಮತ್ತು ಅದೇ ಕಾಲಕ್ಕೆ ಮೇಲೆ ಮೀಟಿಂಗ್ಗಳು ನಡೀತಾ ಇದ್ದಾವೆ, ಕರೆದು ಮಾತಾಡಿಸ್ತಾ ಇದ್ದಾರೆ. ಇದೆಲ್ಲರೂ ಕೂಡ ಹೋರಾಟ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದನ್ನೆಲ್ಲ ಗಮನಿಸಿದಾಗ ನಾವು ಇಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ಇದು ಸುಲಭವಾಗಿ ಇದೇನೋ ಮುಚ್ಚುವುದಿಲ್ಲ ಅನ್ನಿಸ್ತದೆ. ಬಟ್ ಆದರೂ ಪ್ರಯತ್ನ ಮಾತ್ರ ಮ್ಯಾಕ್ಸಿಮಮ್ ಮಾಡೋದು, ಏನು ಮಾಡಿ ಮುಚ್ಚಿ ಹಾಕ್ಬೇಕಂತೇಳಿ. ಬಟ್ ಇದು ಮುಚ್ತದನ ಅನ್ನೋದು ಪ್ರಶ್ನೆ ಇವತ್ತು ಎಲ್ಲರ ಮುಂದದ. ಆದರೂ ಹೋರಾಟಗಾರರು ಮಾತ್ರ ತಮ್ಮ ಹೋರಾಟವನ್ನು ನಿಲ್ಲಿಸಿಲ್ಲ, ತಾವು ಮುಂದುವರೆಸ್ತಾ ಇದ್ದಾರೆ. ಮೋಸ್ಟ್ಲಿ ಈ ಹೋರಾಟ ನಿಲ್ಲಕ್ಕಿಲ್ಲ ಅನ್ನುವಂಥ ವಾತಾವರಣ ಅದ. ನೋಡು ಏನೇನಾಗ್ತದೆ. ಯಾಕಂದರೆ ಚಿಂಗೋಡಿ ಆಗಿರ್ಬೋದು, ಮತ್ತೆಲ್ಲರೂ ಆಗಿರ್ಬೋದು, ಇನ್ನುಳಿದ ಕೆಲವೊಬ್ಬರು ಹೋರಾಟಗಾರರು ಇರ್ಬೋದು, ಅವ್ರು ಮಾತ್ರ ನಿರಂತರವಾಗಿ ತಮ್ಮ ಧ್ವನಿಯನ್ನು ಎತ್ತಾ ಇದ್ದಾರೆ. ಹೀಗಾಗಿ ಧರ್ಮಸ್ಥಳದ ಈ ಒಂದು ಹತ್ಯಾಕಾಂಡ ಅನಾಚಾರಗಳ ಒಂದು ಏನು ಚರ್ಚೆ ಹಂಗೆ ಮುಂದುವರಿತಾ ಇದೆ. ಇನ್ನು ನೋಡೋಣ ಮತ್ತು ಮುಂದಿನ ವರ್ಷದಲ್ಲಿ ಜನವರಿಯಲ್ಲಿ ಏನೋ ಮೀಟಿಂಗ್ ಕರೀತಾ ಇದ್ದಾರೆ ಅಂದರೆ ಬಂದು ಹೊಸ ವರ್ಷದಲ್ಲೂ ಇದು ನಿಲ್ಲುವುದಿಲ್ಲ ಅನ್ನುವಂಥದ್ದು ಮಾತ್ರ ಸ್ಪಷ್ಟ ಆಗ್ತದೆ. ಏನೋ ಆಗಲಿ ಸತ್ಯ ಹೊರಗೆ ಬರಲಿ, ತಪ್ಪಿಸದ ಶಿಕ್ಷೆ ಆಗಿರೋದು ಎಲ್ಲರ ಹಂಬಲ. ಏನಂತೀರಿ ನೀವು? ನಾವು ಹೇಳೋದು ಸರಿ ಅಂತಾರೆ, ತಪ್ಪಿದ್ರು ಸರಿ ತಪ್ಪಲ್ಲಿ ಲೈಕರ್ ಮಾಡಿ ಡಿಸ್ಲೈಕ್ ಮಾಡಿ ಒಟ್ಟು ನೋಡ್ತಾ ಇರಿ ಅಂತ ಹೇಳ್ತಾ, ಧರ್ಮಸ್ಥಳ ಚರ್ಚೆ ಮಾಡ್ತಾ ಇರಿ ಅಂತ ಹೇಳ್ತಾ, ಇದು H16 ಅರ್ಥಾತ್ ಹೇ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.